ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸ್ತ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಮಗನಿಂದ ತಂದೆಗೂ, ಶಿಷ್ಯನಿಂದ ಗುರುವಿಗೂ ಪರಾಭವ ಉಂಟಾದರೆ ಖಂಡಿತವಾಗ್ಲೂ ಸಂತೋಷ ಪಡ್ತಾರೆ ಹೊರತು ಯಾವತ್ತೂ ದುಃಖಿಸೋದಿಲ್ಲ ಎನ್ನುತ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಮುಖೇನ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ಬಿಡೋಣ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಜಿ. ಇವತ್ತು ಸೋಮವಾರ ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಎಲ್ಲ ಕಾರ್ಯಗಳನ್ನ ಮುಗಿಸಿ ಬಂದಿದ್ದೀವಿ ಅಂತ ಹೇಳ್ತೀವಿ. ಅಂದ್ರೆ ಹಬ್ಬ ಆಚರಣೆಗಳೆಲ್ಲ ಮುಗೀತು, ನವರಾತ್ರಿಗಳ ಮುಗೀತು, ದುರ್ಗಾ ಅನುಗ್ರಹವನ್ನು ಮುಗೀತು, ಮಹಾಗಣಪತಿಯ ಸಂಚಾರ ಮುಗೀತು. ತದನಂತರ ನಾವುಗಳು ಎಲ್ಲಿ ಹೋಗಿದ್ವಿ? ಸುಬ್ರಹ್ಮಣ್ಯನ 6 ಪಡೆಯಪ್ಪ ವೀಡು ಅಂತ ಹೇಳಿ 6 ಕ್ಷೇತ್ರಗಳ ದರ್ಶನವನ್ನ ಮಾಡಿ ಅರಿಷಡ್ವರ್ಗಗಳನ್ನ, ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನ ಎಲ್ಲವೂ ತಮೋಗುಣಕ್ಕೆ, ರಜೋಗುಣಕ್ಕೆ ಎಲ್ಲಾ ಗುಣಗಳನ್ನು ನೋಡಿ ನಮ್ಮ ಆಶೀರ್ವಾದವನ್ನು ಪಡೆದ್ವಿ. ಇದೆಲ್ಲ ಆದ ಮೇಲೆ ನಮಗೆ ಉಳಿದಿದ್ದೇನು? ಅಹೋಬೆಲದ ಯಾತ್ರೆ, ಅದನ್ನು ಮುಗಿಸಿದ್ವಿ. ಸರಿ ಆಯ್ತು. ಇಷ್ಟೆಲ್ಲ ಆದ ಮೇಲೆ ಪರದೇಶಕ್ಕೆ ಹೋಗೋಣ ಅಂತ ಒಂದು ಮನೋಭಾವನೆ ಬಂದಾಗ ಪರದೇಶಕ್ಕೂ ಹೋದ್ವಿ. ಆ ಪರದೇಶದಲ್ಲಿ ಹೋದಾಗ ನಾವುಗಳು ಅಯ್ಯೋ ಪರದೇಶಿಗಳಾಗೋಗಿದ್ವಿ ಅನ್ನೋ ಭಾವನೆಯಲ್ಲಿ ತೋರಿಸ್ಕೊಂತ ಹಾಗೆಯೇ ಯಾತ್ರೆಯನ್ನು ಮಾಡ್ಕೊಂಡ್ಬಂದ್ವಿ ಶ್ರೀಲಂಕೆಯಲ್ಲಿ. ಶ್ರೀಲಂಕೆಯ ಭಾಗದಲ್ಲಿ ಇನ್ನಷ್ಟು ವಿಚಾರಗಳಿದೆ. ಆದರೂ ಸಹ ಇವತ್ತಿನ ದಿವಸ ವಿಶೇಷ ಅಂದ್ರೆ ಕಾರ್ತಿಕ ಸೋಮವಾರ ಅಲ್ವಾ? ಈ ಕಾರ್ತಿಕ ಸೋಮವಾರದಲ್ಲಿ ವಿಷ್ಣು ದೀಪೋತ್ಸವ ಅನ್ನೋದು ಬಹಳ ಮುಖ್ಯ. ಹರಿಹರ ಸಂಗಮ. ಈ ಹರಿಹರ ಸಂಗಮ ಆಗೋದು ಯಾವಾಗ? ಉತ್ತರಿ ಹಬ್ಬ ಇನ್ನೇನು ಪ್ರಾರಂಭ ಆಯಿತು ಅಂದಾಗ. ಈ ಉತ್ತರಿ ಹಬ್ಬ ಪ್ರಾರಂಭ ಆದಾಗ, ಉತ್ತರಿ ಹಬ್ಬ ಅಂದ್ರೆ ಏನು? ದೇವಿಯ ಅಂಶದಲ್ಲಿ ಅವಳು ತಾನು ಮಣ್ಣಿನ ಬೊಂಬೆಗಳನ್ನು ಮಾಡ್ತಾಳಂತೆ. ಏಕಾಂತದಲ್ಲಿ ಕೂತಿದ್ದಾಗ ಬಾಲಾ ತ್ರಿಪುರ ಸುಂದರಿ ಅಂತ ಕರಿತೀವಿ. ಅದಕ್ಕೆ ಪುಟ್ಟ ಬಾಲಕಿ ಲಂಗಾದಾವಣಿ ಹಾಕೊಂಡು, ಮೂಗುತ್ತಿಯನ್ನು ಹಾಕೊಂಡು, ಲಕ್ಷ್ಮ ಓಡಾಡ್ಕೊಂಡು ಕೈ ತುಂಬಾ ಬಳೆ ಇಟ್ಕೊಂಡಿರ್ತಾಳೆ. ಅವಳು ಈ ಉತ್ತರಿ ಹಬ್ಬನ ಪ್ರಾರಂಭದಾಗ ಹುತ್ತದ ಮಣ್ಣಲ್ಲಿ ವಿಶೇಷವಾಗಿ ಬೊಂಬೆಗಳನ್ನು ಮಾಡ್ತಾಳೆ. ಈ 3 ಬೊಂಬೆಗಳು ಯಾವುದು? ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು. ಇವರಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಜಗನ್ಮಾತೆ ಬಹಳ ಸಂತೋಷವಾಗಿ ಈ ಹಬ್ಬದಿಂದ ಆಚರಿಸಿದಾಗ ದೀಪವನ್ನ, ತನ್ನ ಜ್ಯೋತಿಯನ್ನ ಅದರೊಳಗೆ ಸೇರಿಸ್ತಾಳೆ. ಅದಕ್ಕೋಸ್ಕರ ಈ ಕಾರ್ತಿಕ ಸೋಮವಾರದಂದು ವಿಶೇಷವಾಗಿ ವಿಷ್ಣು ದೀಪೋತ್ಸವ ಅಂತ ಕರಿತೀವಿ. ವಿಷ್ಣು ಮುಖಾಂತರವಾಗಿ ಪರಿಪೂರ್ಣವಾಗಿ ಪರಮೇಶ್ವರನಿಗೂ, ಪರಮೇಶ್ವರನ ಮುಖಾಂತರವಾಗಿ ಬ್ರಹ್ಮನಿಗೂ ಎಲ್ಲವೂ ಲಯಕರ್ತ. ಅದಕ್ಕೆ ಆ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಹೊಂದಿಕೊಂಡು ನಾವು ಜೀವನ ಚರಿತ್ರೆಯನ್ನು ಎಲ್ಲ ಮಾಡ್ಕೊಂತ ಬಂದಿರೋ ಈ ಉತ್ತೀರ ಹಬ್ಬ. ಅದರಲ್ಲಿ ಈ ಶ್ರೀನಿವಾಸನ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ವಿಚಾರ ಏನು? ಭಗವಂತನ ಕೃಪಾಕಟಾಕ್ಷದಲ್ಲಿ ಪದ್ಮಾವತಿ ದೇವಿಯು, ವಳ್ಳಿ ದೇವಸೇನ ಹೇಗೆ ಕೃಷ್ಣ ಪರಮಾತ್ಮನ ಕೃಪಾಕಟಾಕ್ಷದಲ್ಲಿ ಸುಬ್ರಹ್ಮಣ್ಯನ ಅಂಶದಲ್ಲಿ ಇದ್ದಾಗ ಆ ಕೃಷ್ಣ ಪರಮಾತ್ಮನಿಗೆ ರುಕ್ಮಿಣಿ ಸತ್ಯಭಾಮ ಇದ್ದ ಹಾಗೆ ವಳ್ಳಿ ದೇವಸೇನ ಸುಬ್ರಹ್ಮಣ್ಯನಿಗೆ, ಆ ರೀತಿಯಾಗಿ ಶ್ರೀನಿವಾಸನಿಗೂ 2 ಹೆಂಡತಿರು. ಅಂದ್ರೆ ಸಾಧಾರಣವಾಗಿ ಎಲ್ಲಾ ದೇವತೆಗಳಿಗೂ 2 ಹೆಂಡತಿರಾದವುದು. ಇದು 2 ಹೆಂಡತಿರು ಅಂತಲ್ಲ, ಅಲ್ಲಿರ್ತಕ್ಕಂಥ ದೈವ ಸಾನ್ನಿಧ್ಯ ಶಕ್ತಿ ಒಬ್ಬಳೇ ಆಗಿರೋಳನ್ನ 2 ವಿಭಿನ್ನ. ಅದಕ್ಕೆ ಶುಕ್ರ ಅಂದ್ರೆ ಭಿನ್ನವಾಗಿರ್ತಕ್ಕಂಥದ್ದು. ಏಕೋ ಭಿನ್ನ ರುಚಿ ಅಂದ್ರೆ, ಏಕೋ ಭಿನ್ನ ಅಂದ್ರೇನೋ ಒಬ್ಬಳಿಗೆ ದ್ವಯಾರ್ಥಕಲ ಅಂತ. ದ್ವಯಾರ್ಥಕಲ ಅಂದ್ರೆ ಶುಕ್ರ ಯಾವತ್ತು 2 ಟ್ವಿನ್, 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಆ ರೀತಿಯಾಗಿದ್ದಾಗ ಇವರ ಅನುಗ್ರಹವನ್ನು ಪಡಿಬೇಕು. ಇಂಥ ಒಂದು ಅನುಗ್ರಹವನ್ನು ಪಡೆದ ಕೃಷ್ಣ ಪರಮಾತ್ಮನು ರುಕ್ಮಿಣಿ ಸತ್ಯಭಾಮ ಜೊತೆ ಇದ್ದ. ಅದಾದ್ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ವಳ್ಳಿ ದೇವಸೇನ ಸಮೇತ ಇದ್ದ. ಈ ಶ್ರೀನಿವಾಸನು ಶ್ರೀದೇವಿ ಭೂದೇವಿ ಅಂತ ಒಂದೇ ಏಕಸ್ವರೂಪದಲ್ಲಿರ್ತಕ್ಕಂಥ ಪದ್ಮಾವತಿಯನ್ನು ಶ್ರೀದೇವಿ ಭೂದೇವಿ ಮಾಡಿದ. ಈ ಶ್ರೀದೇವಿಯನ್ನು ಲಕ್ಷ್ಮಿ, ಭೂದೇವಿಯನ್ನು ಭೂಸ್ವರೂಪ, ಎರಡಕ್ಕೂ ಮಧ್ಯಭಾಗದಲ್ಲಿ ಇರತಕ್ಕಂಥ ಶ್ರೀನಿವಾಸ. ಇವನ ದಶೆಗೆ ಅನುಗ್ರಹವಾಗಿ ಕೊಡತಕ್ಕಂಥ ಸರ್ವಸುಂದರನು ಯಾರು? ಸತ್ಯಂ ಶಿವಂ ಸುಂದರಂ ಪರಮೇಶ್ವರನು. ಗಂಗಾ ಪರಿಪೂರ್ಣವಾಗಿ ಗೌರಿ. ಈ ಗಂಗಾ ಗೌರಿಯ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಆದರೆ ಅವನಿಗೆ ಪಂಚಭೂತಗಳಾಗಿರ್ತಕ್ಕಂಥದ್ದು ವಿಶೇಷ. ಪರಮೇಶ್ವರನಿಗೆ ಯಾವತ್ತೂ ಮುಂದ್ಗಡೆ ನೋಡ್ತಾ ಇರತಕ್ಕಂಥದ್ದು ಮಹಾಗಣಪತಿ, ತದನಂತರ ಸುಬ್ರಹ್ಮಣ್ಯ, ಇದೆಲ್ಲ ಪ್ರಾಕಾರ ದೇವತೆಗಳು ಅಂತ ಕರಿತೀವಿ. ಆದರೆ ಅವನಿಗೆ ವಿಶೇಷ ಅಂದ್ರೆ ಪಾರ್ವತಿ ಜೊತೆಗೆ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥವನು ಯಾರು ಅಂದ್ರೆ ಕ್ವಶ್ಚನ್ ಮಾರ್ಕ್. ಆ ಕ್ವಶ್ಚನ್ ಮಾರ್ಕ್ ಆಗಿರ್ತಕ್ಕಂಥವನು ತ್ರಿಶಂಕು ಸ್ವರ್ಗದಿಂದ ಯಾವ ರೀತಿ ವಿಶ್ವಾಮಿತ್ರರು ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿ ಮಾಡಿದ್ರು ಆ ರೀತಿಯಾದ ಒಂದು ವಿಶೇಷ ಮಾರ್ಕಂಡೇಯ ಋಷಿ. ಆ ಮಾರ್ಕಂಡೇಯ ಋಷಿಯು ತಾನೇ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶವನ್ನ ಕೇಳ್ಕೊಂಡ. ಭಗವಂತ, ನನಗೆ ಒಂದು ಒಳ್ಳೆ ಸಾನ್ನಿಧ್ಯವನ್ನ, ಒಳ್ಳೆ ಕ್ಷೇತ್ರ ದರ್ಶನವನ್ನ, ನಿನ್ನ ಬಾಂಧವ್ಯ ಹೇಗಿದೆಯೋ ನಿನ್ನ ಜೊತೆಗೆ ಸೇರಿಸ್ಕೊಂಡ್ಬಿಡು ಅಂತ ಹೇಳಿದ. ಅದನ್ನೇ ಚಂಡಿಕೇಶ್ವರನ ಅದ. ಅದಕ್ಕೆ ಆ ಚಂಡಿಕೇಶ್ವರನ ಸ್ವರೂಪದಲ್ಲಿ ಅವನೇ ಶಿವನಿಗೆ ಪ್ರಿಯವಾಗ್ತಾನೆ, ಮಾರ್ಕಂಡೇಯ ಋಷಿಯಾಗಿ ವಿಷ್ಣುಗೆ ಪ್ರಿಯ ಆಗ್ತಾನೆ. ಇಂತಹ ಒಂದು ಮಾರ್ಕಂಡೇಯ ಋಷಿಯ ವಿಶೇಷವಾಗಿ ಜನ್ಮದಿನೋತ್ಸವವನ್ನು ಪ್ರಾರಂಭ ಪೂರ್ವಕವಾಗಿ ನಮಸ್ಕರಿಸಬೇಕು.
ಅದಕ್ಕೆ ಶಿವಾಲಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಅಂಥ ಒಂದು ಚರಿತ್ರೆ, ಜೀವ ಚರಿತ್ರೆ ನಡೀತಕ್ಕಂಥದ್ದು ಇಡೀ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ ಭಾರತ ದೇಶದಲ್ಲಿ ಸಂರಕ್ಷಣಾಪೂರ್ವಕವಾಗಿ ನಂಜುಂಡಗೂಡಲ್ಲಿ ನಂಜುಂಡೇಶ್ವರನ ಶ್ರೀಕಂಠೇಶ್ವರ ಅಂತ ಕರಿತೀವಿ. ಶ್ರೀಕಂಠೇಶ್ವರ ಅಂದ್ರೆ ನಾವು ಕಂಠದಲ್ಲಿ ಸ್ವರೂಪ ಅಂದ್ರೆ ಹಾವು, ಉತ್ತರಿ ಹಬ್ಬದಲ್ಲಿ ಹುತ್ತದಲ್ಲಿರ್ತಕ್ಕಂಥ ಲಿಂಗ, ಗೊತ್ತಾಗದಿದ್ದಾಗ ಗುಪ್ತ ಮಾರ್ಗದಲ್ಲಿ ಪರಶುರಾಮನ ಮುಖಾಂತರವಾಗಿ ಪರಿವರ್ತನೆ, ಅವನು ಕೊಡ್ಲಿಯಲ್ಲಿ ಹೊಡೆದಾಗ ಏಟನ್ನು ಬಿದ್ದಾಗ ಶಿವನು ಒಳಭಾಗದಲ್ಲಿ ಇದ್ದಾನೆ. ಹಬ್ಬ ಇಲ್ಲೇ ಈಶ್ವರನಿದ್ದಾನ ನಂಜುಂಡೇಶ್ವರ. ಅದಕ್ಕೆ ನಂಜುಂಡೇಶ್ವರನ ಸ್ಮರಣೆಯನ್ನ ಮಾಡಿಕೊಂಡು ನಂಜುಂಡೇಶ್ವರ ಗೂಡಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಇವತ್ತು ನಂಜುಂಡಗೂಡು ಅಂತ ಯಾಕೆ ಕರೀತಾರೆ? ಆ ಗೂಡೊಳಗಿದ್ದ ಲಿಂಗ ಅಂದ್ರೆ ಹುತ್ತದ ಭಾಗದಲ್ಲೇ ಇದ್ರ ಉತ್ತರಿ ಹಬ್ಬ ವಿಷ್ಣು ಮುಖಾಂತರವಾಗಿ ಬಂದಿರೋದ್ರಿಂದ ಅಂತ ಒಂದು ನಮಸ್ಕಾರವನ್ನು ಮಾಡಿದಾಗ ಶ್ರೀಕಂಠೇಶ್ವರನು ಕಂಠದಲ್ಲಿರ್ತಕ್ಕಂಥ ಸರ್ಪಯೋಗ, ಆ ಸರ್ಪಯೋಗನಿಗೆ ಏನು ರಥೋತ್ಸವ ಜಾತ್ರೆ, ಇಂಥ ಒಂದು ವೈಭವದ ಜಾತ್ರೆಯನ್ನ ಹಿಂದೆ ನಾವು ಸ್ಮರಣೆ ಮಾಡ್ಕೋಬೇಕಾದ್ರೆ ಅಂಥ ರಥೋತ್ಸವನ್ನ ಯಾವ ಕಾಲಕ್ಕೂ ನೀವು ನೋಡಕ್ಕೆ ಸಾಧ್ಯವಾ? ಎಷ್ಟು ಜನ ಹೋಗಿದ್ದೀರಾ? ಬಹಳಷ್ಟು ಜನ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಆದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಆ ರಥೋತ್ಸವದಲ್ಲಿ ಪಾಲ್ಗೊಳ್ಳೋದೇ ಇಲ್ಲ. ಇವತ್ತಿನ ದಿವಸ ಅಷ್ಟು ದೊಡ್ಡ ಗೋಪುರ, ರಾಜಗೋಪುರವಾಗಿರ್ತಕ್ಕಂಥ ಸಮಾಸಮಗಕ್ಕೆ ಆ ಗೋಪುರದ ಸಮಾಭಾಗದಲ್ಲೇ ರಥ ಬರುತ್ತೆ. ಎಷ್ಟು ವೈಭವ! 110 ಅಡಿ ಇರುತ್ತೆ ಆ ರೋಪ. ಅಂಥ ವೈಭವ, ಎಂಥ ಬಟ್ಟೆಗಳು, ಅದೆಲ್ಲ ಬಟ್ಟೆಗಳೆಲ್ಲ ಏನು ಧ್ವಜಗಳು, ಪುಟ್ಟ ಧ್ವಜದಲ್ಲೇ ಬಟ್ಟೆಗಳ ಆಕಾರದಲ್ಲಿ ಆ ರಥೋತ್ಸವವನ್ನು ಮಾಡಿದಾಗ ಮೇಲ್ಗಡೆ ನಂಜುಂಡೇಶ್ವರ ವಿರಾಜಮಾನವಾಗಿ ಹಾಗೆ ಕೂತ್ಕೊಂತಾನೆ. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳ ಸಮೇತವಾಗಿ ಆ ಚಂಡಿಕೇಶ್ವರನು ಫಾಲೋ ಆಗ್ತಾನೆ. ಅದಕ್ಕೋಸ್ಕರ ಪಂಚೇಂದ್ರಿಯವಾಗಿ, ಪಂಚಭೂತ ಸ್ಥಿರವಾಗಿ ಆ 5 ರಥಗಳು ಹೋಗ್ತಾ ಇದ್ದಾಗ ಎಂಥ ವೈಭವ! ಅಲ್ಲಿ ಜನಸ್ತೋಮ, ಆ ಜನಸ್ತೋಮದಲ್ಲಿ ನೀವು ಎಲ್ಲ ಇರಬೇಕಾದ್ರೆ, ಪರಮಾತ್ಮನ ಕೃಪಾಕಟಾಕ್ಷಕ್ಕೆ ಪಾತ್ರವಾಗಬೇಕಾದ್ರೆ ಏನು ಮಾಡಬೇಕು? ಅವನ ದರ್ಶನ ಮಾರ್ಗದಲ್ಲಿ ಪರಮಾತ್ಮನ ಕೃಪಾಕಟಾಕ್ಷಕ್ಕೆ ನೀವು ಹೋಗಬೇಕಾದ್ರೆ ಒಂದು ವಿರಾಮವನ್ನು ನೀವು ತಗೊಂಬಂದ್ರೆ ಆ ದರ್ಶನವನ್ನ ಏಕಾಚಿತ್ರದಿಂದ ಖಂಡಿತವಾಗ್ಲೂ ಮಾಡಿಸ್ತೀವಿ. ಅದಕ್ಕೆ ನೀವು ಹೋಗಿ ಬರ್ತೀರಲ್ವಾ? ಹೋಗ್ಬನ್ನಿ.